ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಆಕೆ ಹೀಗೊಂದು ಪರಿಸ್ಥಿತಿ ತನಗೆ ಬರುತ್ತೆ ಅನ್ನೋದನ್ನ ಮೊದಲೇ ಊಹಿಸಿದ್ದಿದ್ರೆ ಇವತ್ತು ಆಕೆ ಸತ್ತು ಮಲಗ್ತಾ ಇರಲಿಲ್ಲ. ಹಾಗೋ ಹೀಗೋ ಇವತ್ತು ಬದುಕಿಳಿದು ಬಿಡ್ತಿದ್ಲು. ಮನೆ ಎದುರಿಗೆ ಇದ್ದೋನು ಬೆಡ್ರೂಮ್ಗೆ ಬಂದಿದ್ದ, ಮತ್ತೆ ಬಾತ್ರೂಮ್, ಕೊನೆಗೆ ಮರದ ಬುಡದಲ್ಲಿ ಮುಗಿಸ್ಬಿಟ್ಟಿದ್ದ. ಇಂಥದ್ದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆರಂಭವಾಗೋದು ಮಾತ್ರ ಶಾಲೆಯ ಬಾಗಿಲಲ್ಲಿ. ಸದಾ ಮಂಜು, ಜಿಟಿ ಜಿಟಿ ಮಳೆ, ಸೈಲೆಂಟ್ ಆಗಿರೋ ವಾತಾವರಣ. ನೆಟ್ವರ್ಕ್ ಸಿಗದೇ ಇರೋ ಯಾವುದಾದರೂ ಜಾಗವನ್ನ ವೀಕೆಂಡ್ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಮೊದಲು ತಲೆಗೆ ಬರೋದೇ ಈ ಮಡಿಕೇರಿ. ಎಂಥ ಸುಂದರ ಜಾಗದಲ್ಲಿ ಅದ್ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಮಂಜು ಕೆಂಪು ಬಣ್ಣಕ್ಕೆ ತಿರುಗುತ್ತಿದೆ. ನಿಶ್ಶಬ್ದದ ಜಾಗದಲ್ಲಿ ಆಕ್ರೋಶ, ಆಕ್ರಂದನ, ಆರ್ಥನಾದ ಕೇಳಿ ಬರ್ತಿದೆ. ನಂಬಿಕೆ ದೂರವಾಗಿ ಎಲ್ಲರೂ ಅನುಮಾನದ ಕಣ್ಣಲ್ಲೇ ಬದುಕೋ ಹಾಗೆ ಆಗೋಗಿದೆ. ಕಡಿಮೆ ಎಂದ್ರೂ 1 ತಿಂಗಳಲ್ಲಿ 1 ಅಥವಾ 2 ಕೊಲೆ ಗ್ಯಾರಂಟಿ. ಅಣ್ಣ ತಮ್ಮ, ಗಂಡ ಹೆಂಡತಿ, ದಾಯಾದಿ ಮಕ್ಕಳು, ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಕೊಲೆ ನಡೆಯೋದು ಕೊಡಗಿನ ದಿನಚರಿ ಆದ ಹಾಗೆ ಕಾಣ್ತಿದೆ. ಆದ್ರೆ ಮೊನ್ನೆ ಇದೇ ಕೊಡಗಿನ ಶ್ರೀಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ಮಾತ್ರ ಇವೆಲ್ಲ ಕೊಲೆಗಳಿಗಿಂತ ತುಂಬಾನೇ ವಿಚಿತ್ರ ಮತ್ತು ವಿಲಕ್ಷಣವಾಗಿತ್ತು. ಛಿದ್ರವಾಗಿರೋ ತಲೆ, ದೇಹದಲ್ಲಿರೋ ರಕ್ತವೆಲ್ಲ ಹೋಗಿ ಬರ್ಬರವಾಗಿ ಸತ್ತು ಮಲಗಿದ್ದ ಈಕೆಯ ಹೆಸರು ಪ್ರಮೀಳಾ. ಟಿ ಶೆಟ್ಟಿಗೇರಿಯಲ್ಲಿ ಶಾಲಾ ಶಿಕ್ಷಕಿಯಾಗಿ ಕಳೆದ 4 ತಿಂಗಳಿಂದ ಕೆಲಸ ಮಾಡ್ತಿದ್ದ ಪ್ರಮೀಳಾ ಅವರಿಗೆ 2 ಮಕ್ಕಳಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳುಹಿಸಿ ತಾನೂ ಕೂಡ ಎಲ್ಲೋ ಒಂದು ಸಣ್ಣ ಸಂಬಳ ಸಿಗತ್ತಲ್ವಾ ಅನ್ನೋ ಕಾರಣಕ್ಕೆ ತಾತ್ಕಾಲಿಕವಾಗಿ ಶಿಕ್ಷಕಿಯಾಗಿ ಸೇರಿದ್ರು. ಹಾಗೆ ಚೂರು ಪಾರು ಸಂಬಳಕ್ಕೆ ಆಕೆ ಕೆಲಸಕ್ಕೆ ಸೇರೋದಕ್ಕೂ ಒಂದು ಕಾರಣ ಇತ್ತು. ಆ ಕಾರಣವೇ ಈಕೆಯ ಪತಿ ಗಿರೀಶ್. ಹೌದು, ಈತನೊಬ್ಬ ಸರಿಯಾಗಿದ್ದಿದ್ರೆ ಮೇ ಬಿ ಈಕೆ ಇವತ್ತು ಸತ್ತು ಮಲಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಮೈ ತುಂಬಾ ಸಾಲ ಮಾಡಿಕೊಂಡು ಮನೆ ಬಿಟ್ಟಿದ್ದ ಈ ಗಿರೀಶ ಒಮ್ಮೆ ಮೈಸೂರು, ಮತ್ತೊಮ್ಮೆ ಕೇರಳ, ಹೀಗೆ ಕೆಲಸ ಹುಡುಕ್ತೀನಿ ಅಂತ ಊರೂರು ಅಲಿತಿದ್ರೆ ಈ ಹೆಣ್ಣು ಮಗಳು ತಾನೇ ಮನೆ ಸಾಗಿಸೋಕೆ ಏನಾದ್ರೂ ಒಂದು ವೃತ್ತಿ ಮಾಡ್ಬೇಕಾಗಿತ್ತಲ್ಲ. ಹಾಗಾಗಿ ಈ ಶಾಲೆಯಲ್ಲಿ ಟೀಚರ್ ಆಗಿ ಸೇರಿಕೊಂಡಿದ್ಲು. ಹೆಂಡತಿ ಸತ್ತು ಮಲಗಿದ್ದಾಳೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಾವಿಬ್ರು ಚೆನ್ನಾಗಿದ್ದೋ, ಜನ ಹೇಳ್ತಿರೋದು ಸುಳ್ಳು ಅಂತಾನೆ ಗಿರೀಶ್. 5 ವರ್ಷದಿಂದ ನಾವು ಬೇರೆ ಬೇರೆ ಇದ್ದೀವಿ, ಮತ್ತು ನಮ್ಮ ಮಧ್ಯೆ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿದರು. ಅದು ತಪ್ಪು. ಆ್ಯಕ್ಚುಲಿ ನಾನು ಇಲ್ಲಿಂದ ಹೋಗ್ಬಿಟ್ಟು 1 ವರ್ಷ 10 ತಿಂಗಳೇ ಆಗಿರೋದು. ಪ್ಲಸ್ ನಾನು ಕೇರಳದಲ್ಲಿದ್ದಾಗ ಅಲ್ಲಿಯೂ ಕೂಡ ನನ್ನ ಮಿಸ್ಸಸ್ನ ಮಕ್ಕಳನ್ನ ಕರೆಸ್ಕೊಂಡಿದ್ದೆ. ಅಲ್ಲಿ ನಾನೊಂದು ಮಿಸ್ಸಸ್ ಮಕ್ಕಳ ಜೊತೆ ಚೆನ್ನಾಗಿದ್ದೆ. ಮತ್ತು ಮೈಸೂರಿಗೆ ಹೋದಾಗ ಅಲ್ಲಿಯೂ ಕೂಡ ಮಿಸ್ಸಸ್ ಮಕ್ಕಳನ್ನ ಕರೆಸ್ಕೊಂಡಿದ್ದೆ. ಮತ್ತು ನಾವು 2 ದಿವಸ ಇಲ್ಲ 3 ದಿವಸಕ್ಕೊಂದು ಸತಿ ಫೋನ್ನಲ್ಲಿ ಕಾಂಟ್ಯಾಕ್ಟ್ಗಳು ಮಾಡ್ತಾಯಿದ್ದೀವಿ. ಹಾಳಾಗೋಗ್ಲಿ, ನಿಮ್ಮಗಳ ಮಧ್ಯೆ ಅನುಮಾನ ಹುಟ್ಟಿಸೋ ರೀತಿ ಸಂಬಂಧ ಹಳಸಿತ್ತು ಅಂತ ನಾವ್ಯಾಕೆ ಹೇಳೋಣ? ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಳ್ಳೇದೇ ಅಲ್ವಾ? ಆದ್ರೆ ತಾವು ಏನ್ ಕೆಲಸ ಮಾಡ್ತೀರಾ ಸಾರ್ ಅಂತ ಕೇಳಿದ್ರೆ ಕೆಲಸ ಮಾಡ್ತಿದ್ದೆ, ಆದ್ರೆ ಈಗೇನೂ ಕೆಲಸ ಮಾಡ್ತಿಲ್ಲ ಅಂತ ಸೈಲೆಂಟ್ ಆಗಿ ಹೇಳಿಬಿಡ್ತೀರಲ್ಲ, ಇದು ಸರಿನಾ ಸಾರ್? ನಾನೀಗ ಸದ್ಯಕ್ಕೆ ಕೇರಳದಲ್ಲಿ ಕೆಲಸ ಅಲ್ಲಿ ಇಲ್ಲಿ ಹುಡ್ಕೊಂಡು ಹಂಗೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ. ಒಂದು ಪಕ್ಷ ಯಾವುದೋ ಒಂದು ಕೆಲಸ ಹಿಡ್ಕೊಂಡು ಮಡದಿ ಮಕ್ಕಳ ಜೊತೆ ಇದ್ದಿದ್ರೆ ಪಾಪ ಪತ್ನಿ ಪ್ರಮೀಳಾಳ ಕತೆ ಹೀಗೆ ಆಗ್ತಿರ್ಲಿಲ್ಲ. ಅಷ್ಟಕ್ಕೂ ಮೊನ್ನೆ ಪ್ರಮೀಳಾ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಮನೆಯಲ್ಲಿ ಉಳ್ಕೊಂಡಿದ್ಲು. ಸಂಜೆ ಆಗ್ತಿದ್ದ ಹಾಗೆ ಮಕ್ಕಳು ಶಾಲೆಯಿಂದ ಬರ್ತಾರೆ, ಅವರನ್ನ ಕರ್ಕೊಂಡು ಬರಬೇಕು ಅಂತ ಇದೇ ದಾರಿಯಲ್ಲಿ ಹೋಗ್ತಾಳೆ. ಹಾಗೆ ಹೋಗುವಾಗ ಸಮಯ ಮಧ್ಯಾಹ್ನ 3:30. ಇನ್ನೇನು ಮಕ್ಕಳು ಬಸ್ ಇಳಿಯೋ ಜಾಗಕ್ಕೆ 75ರಿಂದ 100 ಮೀಟರ್ ಇತ್ತಷ್ಟೇ. ಇನ್ನೇನು ಮಕ್ಕಳ ಬಸ್ ಬರೋದಕ್ಕೆ 5 ನಿಮಿಷ ಬಾಕಿ ಇತ್ತು.
ಆಗ್ಲೇ ನೋಡಿ ಈಕೆಯ ತಲೆಗೆ ಬಲವಾದ ಏಟೊಂದು ಬೀಳುತ್ತೆ. ಆ ಏಟಿಗೆ ಪ್ರಮೀಳಾ ತಲೆ ಸಿಡಿದು ರಕ್ತ ಚಿಮ್ಮೋದಕ್ಕೆ ಶುರುವಾಗುತ್ತೆ. ಆಕೆ ಅಲ್ಲಿಯೇ ಕುಸಿದು ಬೀಳ್ತಾಳೆ. ಆಕೆಯ ತಲೆಯನ್ನ ಸೀಳಿದ ದೊಣ್ಣೆ ಇದೇ ನೋಡಿ. ಮುಂದೆ ಆಕೆಯನ್ನ ಸರಿಸುಮಾರು 100 ಮೀಟರ್ ದೂರಕ್ಕೆ ಎಳೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ರಕ್ತದ ಮಡುವಿನಲ್ಲಿ ಅರೆ ಜೀವವಾಗಿ ಬಿದ್ದಿದ್ದ ಆಕೆ ಮೇಲೆ ಅತ್ಯಾಚಾರ ನಡೆಯುತ್ತೆ. ಒಂದು ಬಾರಿ ಅಲ್ಲ, ತ್ರಿಷೆ ತೀರೋವರೆಗೂ ಅತ್ಯಾಚಾರ ಮಾಡಲಾಗುತ್ತೆ. ಆದ್ರೆ ಪ್ರಮೀಳಾ ಜೀವ ಇನ್ನೂ ಹೋಗಿರೋದಿಲ್ಲ. ಕೊಂಚ ಎಚ್ಚರವಾಗ್ತಿದ್ದಂತೆ ಚೀರೋದಕ್ಕೆ ಶುರು ಮಾಡ್ತಾಳೆ. ಆಗ್ಲೇ ಮತ್ತೊಮ್ಮೆ ಆಕೆಯ ಮುಖದ ಮೇಲೆ ಜೋರಾಗಿ ಹೊಡೆದು ಮತ್ತೆ ಮತ್ತೆ ಆಕೆಯನ್ನ ರೇಪ್ ಮಾಡಲಾಗುತ್ತೆ. ಆಗ್ಲೇ ನೋಡಿ, ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕೆ ಹೋದವಳು ರಾತ್ರಿ ಆದ್ರೂ ಇನ್ನೂ ಯಾಕೆ ಬರ್ಲಿಲ್ಲ ಅಂತ ಆತಂಕಕ್ಕೆ ಒಳಗಾಗೋದು ಪ್ರಮೀಳಾಳ ತಂದೆ ತಾಯಿ. ಅಸಲಿಗೆ ಗಂಡ ದುಡಿಯದೇ ಇದ್ದಾಗ ಪ್ರಮೀಳಾ ತಂದೆ ತಾಯಿ ಮನೆ ಸೇರ್ತಾಳೆ, ಅಲ್ಲಿಯೇ ಮಕ್ಕಳ ಜೊತೆ ಇರ್ತಾಳೆ. ಯಾವಾಗ ಮಗಳು ಮೊಮ್ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋದವಳು ವಾಪಸ್ಸು ಬರಲ್ವೋ, ಈ ಇಳಿ ವಯಸ್ಸಿನ ತಂದೆ ತಾಯಿ ಮಗಳು ಹೋದ ದಾರಿಯನ್ನೇ ಹುಡುಕ್ತಾ ಹೋಗ್ತಾರೆ. ಇನ್ನೇನು ಬಸ್ ಬರೋ ದಾರಿ ಹತ್ರ ಹೋಗ್ಬೇಕು. ಆಗ ಪ್ರಮೀಳಾ ತೊಟ್ಟಿದ್ದ ಚೂಡಿದಾರ್ನ ವೇಲ್ ರಸ್ತೆಯಲ್ಲಿ ಸಿಗುತ್ತೆ. ಗಾಬರಿಗೊಂಡ ತಂದೆ ತಾಯಿ ಸುತ್ತಮುತ್ತ ಹುಡುಕ್ದಾಗ ಸಣ್ಣದೊಂದು ನರಳಾಟ ಕೇಳಿ ಬರುತ್ತೆ. ರಕ್ತದ ಮಡುವಲ್ಲಿ ಬಿದ್ದಿದ್ದ ಮಗಳನ್ನ ಬದುಕಿಸಿಕೊಳ್ಳೋ ಎಲ್ಲಾ ಪ್ರಯತ್ನ ಆರಂಭವಾಗೋದೇ ಅಲ್ಲಿ. 3:30 ಗಂಟೆಗೆ ಹೋಗಿ ಮಕ್ಕಳು ಕರ್ಕೊಂಡು ಬರೋಣ ರೋಡ್ಗೆ. ಅವು 3:30 ಗಂಟೆ ಹೋಗಿ ನಮ್ಮ 4 ಗಂಟೆಗೆ ಬಂದಿಲ್ಲ. ನಾನು 4 ಗಂಟೆ ಮೇಲೆ ನಾವು ಎಲ್ಲನೂ ಸದ್ದ ಆಯಿತು ಅಂತ ಎಲ್ಲ ಸ್ವಲ್ಪ ಬೇರೆ ಓಡಿ ಬಂದರು ಜನರು. ಆಮೇಲೆ ನಾವೆಲ್ಲ ಕಾಡೆಲ್ಲ ಹುಡುಕಿದ ಮೇಲೆ ಅಲ್ಲಿ ಕಾಣಿಸ್ತು. ಕಾಡು ಹುಡುಕಿದ ಮೇಲೆ ಆಮೇಲೆ ಆಸ್ಪತ್ರೆಗೆ ತಂದು ಅದು ಆಗಲೇ ಪ್ರೆಸೆಂಟ್ ತಪ್ಪಿ ಏನಿತ್ತಿಲ್ಲ, ಅದೆಲ್ಲ ಜೀವ ಅರ್ಧ ಹೋಗ್ಬಿಟ್ಟಿತ್ತು. ಸ್ವಲ್ಪ ಏನಾಯಿತು, ಅದು ಹೊಡೆದು ತಲೆಯಲ್ಲಿ ಜಲ್ಲ ಬಿಟ್ಟಿತ್ತು. ತಲೆಯಲ್ಲಿ ಏನಿಲ್ಲ, ಎಲ್ಲ ಸುಮಾರು ಗಾಯ, ಎಲ್ಲೂ ಹಲ್ಲು ಗಿಲ್ಲೆಲ್ಲ ಬಿದ್ದೋಯ್ತಿತ್ತು. ತಲೆಯಲ್ಲಿ ಏನಿತ್ತಿಲ್ಲ, ತಲೆಯಲ್ಲಿ ಹುಡಿ ಆಗಿಬಿಟ್ಟಿದೆ. ಆಮೇಲೆ ನಾವೆಲ್ಲ ಒಂದು 2-3 ಜನ ಎಲ್ಲ ಕರೆದು ಅದನ್ನ ತಗೊಂಡು ಆಸ್ಪತ್ರೆ ಒಂದು ಸಿಟ್ಟಿಗಿರಿಗೆ ಅಲ್ಲಿ ಒಂದು ಸ್ವಲ್ಪ ಬ್ಯಾಂಡೇಜ್ ಮಾಡಿಸಿ ಕೊಡ್ತು. ಇಲ್ಲಿ ನಟ್ಟಿಗೆ ಗೋಣಿಪಕ್ಕೆ ಬಂದು ಗೋಣಿಪದ ಬರೋಗುತ್ತಿಲ್ಲ, ಸ್ವಲ್ಪ ಒಂದು 2 ಕಿಲೋಮೀಟರ್ ಹೊಡೆದು ಹೋಗ್ಬಿಟ್ಟಿದೆ. ಹೌದು, ಅತ್ಯಾಚಾರ ಮಾಡಿ ವ್ಯಕ್ತಿ ಹೊಡೆದ ಏಟು ಸಾವಿನ ಏಟೇ ಆಗಿರುತ್ತೆ. ಬದುಕೋ ಯಾವುದೇ ಸಾಧ್ಯತೆಗಳು ಇರೋದಿಲ್ಲ. ಹಾಗೆ ಹೊಡೆದು ರೇಪ್ ಮಾಡಿ ಕೊಂದವನು ಈ ಕುಟುಂಬಕ್ಕೂ ಗೊತ್ತಿದ್ದ ವ್ಯಕ್ತಿನೇ. ಅವನೇ ಈ ರೇಪಿಸ್ಟ್ ಕಮ್ ಮರ್ಡರರ್ ಹರೀಶ್.